ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಇದು ನನಗೆ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ದು ವಿಡಿಯೋಗೆ ವ್ಯೂಸ್ ಬರಬೇಕು ಅಂತಂದ್ರೆ ವಿಡಿಯೋ ಡ್ಯೂರೇಷನ್ ಎಷ್ಟು ಇರಬೇಕು ಅಂದ್ರೆ ಎಷ್ಟು ನಿಮಿಷದ ವಿಡಿಯೋನ ಹಾಕಿದ್ರೆ ವಿಡಿಯೋಗೆ ವ್ಯೂಸ್ ಬರುತ್ತೆ ಅಥವಾ ವೈರಲ್ ಹೋಗುತ್ತೆ ಅಂತ ಅಂದ್ಬಿಟ್ಟು. ಅದ್ರ ಜೊತೆನಲ್ಲಿ ಇನ್ನೂ 2 ಕಮೆಂಟ್ ಇದೆ. ನಾನು ಈ ಕಮೆಂಟ್ಗಳನ್ನ ಯಾವ್ದು ವಿಡಿಯೋದಲ್ಲಿ ಶೋ ಮಾಡಲ್ಲ ಆಯ್ತಾ. ಹಾಗಾಗಿ ಕೆಲವ್ರು ಅನ್ಕೊಂತಾರೆ ಕಮೆಂಟ್ಗಳು ಬರ್ದೇ ಹೋದ್ರು ಕೂಡ ಸುಮ್ನೆ ಹೇಳ್ಕೊಂಡು ವಿಡಿಯೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ಗಳು ಬಂದಿರುತ್ತೆ. ಕೆಲವೊಂದು ಕಮೆಂಟ್ಗಳು ರಿಮೂವ್ ಆಗ್ಬಿಡುತ್ತೆ. ಇವತ್ತು ಬೆಳಗ್ಗೆನೂ ಒಂದು ಕಮೆಂಟ್ ಬಂತು, ಅನ್ನಪೂರ್ಣ ವರ್ಣೇಕರ್ ಅಂತ ಏನೋ ಇದೆ ಚಾನಲ್ ನೇಮು, ಆದ್ರೆ ಅದನ್ನ ನನಗೆ ಓಪನ್ ಮಾಡಕ್ಕೆ ಆಗ್ಲಿಲ್ಲ. ಕಮೆಂಟ್ ರಿಮೂವ್ ಆಗೋಗಿತ್ತು ಆಟೋಮೆಟಿಕ್. ಅಂದ್ರೆ ಅವರೇ ರಿಮೂವ್ ಮಾಡ್ಬಿಡ್ತಾರ ಅಥವಾ ಏನು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇತ್ತೀಚೆಗೆ ಸುಮಾರು ಕಮೆಂಟ್ಗಳು ಆತರ ಆಗ್ತಿದೆ. ನನಗೆ ಬರುತ್ತೆ, ನನಗೆ ಕಾಣಿಸುತ್ತೆ, ನಾನು ಸ್ಕ್ರೀನ್ ರೆಕಾರ್ಡರ್ ಬೇಕಾದ್ರೆ ಹಾಕ್ತೀನಿ. ಅದಕ್ಕಂತಾನೆ ಸ್ಕ್ರೀನ್ ರೆಕಾರ್ಡರ್ ಮಾಡಿ ಇಟ್ಕೊಂಡೆ ನಾನು. ಇವತ್ತು ಬಂದಿರುತ್ತೆ ಕಮೆಂಟ್, ಮತ್ತೆ ಅದನ್ನ ಓಪನ್ ಮಾಡೋಷ್ಟೊತ್ತಿಗೆ ಅದು ಇರೋದೇ ಇಲ್ಲ, ಗೊತ್ತಿಲ್ಲ ಏನು ಅಂತ ಅಂದ್ಬಿಟ್ಟು. ಅದು ಕೂಡ ವ್ಲಾಗ್ಗೆ ರಿಲೇಟೆಡ್ ಆಗಿದೆ. ಇನ್ನೂ ಒಂದು ಕಮೆಂಟ್ ಕೂಡ ಇದೆ, ಅದು ವ್ಲಾಗ್ಗೆ ರಿಲೇಟೆಡ್ ಆಗಿದೆ. ಅವರಿಗೂ ಕೂಡ ನಾನು ರಿಪ್ಲೈ ಮಾಡಿ ಕೇಳಿದೆ, ಏನ್ ಅಂದ್ರೆ ನಿಮ್ಮ ಈ ಕಮೆಂಟ್ ಮೇಲೆ ನಾನು ವಿಡಿಯೋ ಮಾಡಿ ಹೇಳ್ಬೋದಾ ಅಂತ ಅಂದ್ಬಿಟ್ಟು. ಅವ್ರೇನು ವಾಪಸ್ ರಿಪ್ಲೈ ಮಾಡ್ಲಿಲ್ಲ. ಓಕೆ, ನಾನು ಇದ್ರಲ್ಲೇ ಕಮೆಂಟ್ ಶೋ ಮಾಡಲ್ಲ, ಹಂಗೆ ಹೇಳ್ತೀನಿ ಅದಕ್ಕೆ ಉತ್ತರನ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಇನ್ನು ಮೊದಲನೇದಾಗಿ ಅವ್ರು ಕೇಳಿರೋದು ಲಾಂಗ್ ವಿಡಿಯೋನ ಎಷ್ಟು ಟೈಮ್ ಡ್ಯೂರೇಷನ್ ಅಲ್ಲಿ ಹಾಕಿದ್ರೆ ವಿಡಿಯೋಗೆ ವ್ಯೂಸ್ ಬರುತ್ತೆ ಅಥವಾ ವೈರಲ್ ಹೋಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಮ ವಿಡಿಯೋಗೆ ವ್ಯೂಸ್ ಬರಬೇಕು, ವೈರಲ್ ಹೋಗ್ಬೇಕು ಅಂತಂದ್ರೆ ಇಷ್ಟೇ ನಿಮಿಷದ ವಿಡಿಯೋ ಹಾಕ್ಬೇಕು ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಏನು ಹೇಳಿಲ್ಲ ಆಯ್ತಾ. ನೀವು 1 ನಿಮಿಷದ ಮೇಲೆ 30 ನಿಮಿಷ 40 ನಿಮಿಷದ ತನಕ ಎಷ್ಟು ಟೈಮ್ ಡ್ಯೂರೇಷನ್ ಅಲ್ಲಿ ಕೂಡ ನೀವು ವಿಡಿಯೋನ ಹಾಕೊಬಹುದು. ಅದು ನಿಮ್ಮ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ತರ ಕಂಟೆಂಟ್ ನ ಮಾಡ್ತಿದ್ದೀರಾ, ಅದ್ರಲ್ಲಿ ಏನ್ ವಿಷಯನ ಹೇಳ್ತಾ ಇದ್ದೀರಾ, ಆ ವಿಷಯಗೆ ಅಷ್ಟು ಟೈಮ್ ಅವಶ್ಯಕತೆ ಇದೆಯಾ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಅಲ್ವಾ. ಇದೆ ಅಂತಂದ್ರೆ ನೀವು ಅಷ್ಟು ಟೈಮಿಂಗ್ಸ್ ಅಲ್ಲಿ ಹಾಕೊಳ್ಳಿ. ಇಲ್ಲ ಅನ್ನೋದಾದ್ರೆ ಎಷ್ಟು ಕಮ್ಮಿ ಹೇಳಕ್ ಸಾಧ್ಯ ಅಷ್ಟು ಬೇಗ ಹೇಳಿ ಮುಗಿಸ್ಕೊಂಬಿಡಿ. ಆದ್ರೆ ಆವರೇಜ್ ವ್ಯೂ ಡ್ಯೂರೇಷನ್ ಅನ್ನೋದೊಂದು ಇದೆ ಅಲ್ವಾ, ಅದು ನಿಮ್ಗೆ ಅಟ್ಲೀಸ್ಟ್ ಕೊನೆ ಪಕ್ಷ ಅಂದ್ರೂ 2 ಮಿನಿಟ್ಸ್ ಆದ್ರೂ ಇರ್ಬೇಕು, 2 ನಿಮಿಷ, ಅದಕ್ಕೂ ಕಮ್ಮಿ ಬರಬಾರ್ದು. ಈಗ ನೀವೇನಾದ್ರೂ 2 ನಿಮಿಷ 3 ನಿಮಿಷ ವಿಡಿಯೋ ಮಾಡಿದೀರಾ ಅಂತಂದ್ರೆ ಅದಕ್ಕೆ ಆವರೇಜ್ ವ್ಯೂ ಡ್ಯೂರೇಷನ್ ಏನು 1 ನಿಮಿಷ ಕೂಡ ಬರಲ್ಲ, ಅದಕ್ಕೂ ಕಮ್ಮಿನೇ ಬಂದ್ಬಿಡುತ್ತೆ. ಆ ತರ ಮಾಡ್ಕೊಂಡಾಗ ವಿಡಿಯೋಗೆ ವ್ಯೂಸ್ ಬರೋದು ಸ್ವಲ್ಪ ಕಮ್ಮಿನೇನೆ. ತುಂಬಾ ಜನ ನೋಡಿದೀನಿ ಹೊಸದ್ರಲ್ಲಿ ಚಾನೆಲ್ಗಳನ್ನ ಮಾಡ್ಕೊಂಡಾಗ ತುಂಬಾ ಕಮ್ಮಿ ಟೈಮಿಂಗ್ಸ್ ಅಲ್ಲಿ ಹಾಕಿರ್ತಾರೆ. ಬರೀ 1 ನಿಮಿಷ 2 ನಿಮಿಷ 3 ನಿಮಿಷ ಅಂತದಕ್ಕೆ ವಾಚ್ ಅವರ್ಸ್ ಕೂಡ ಬರಲ್ಲ. ಅಷ್ಟು ಕಮ್ಮಿ ಯಾಕೆ ಹಾಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ. ಅದೇ ಅಟ್ಲೀಸ್ಟ್ ನಿಮಗೆ ತುಂಬಾ ಮಾಡಿ ಅಂತ ಹೇಳ್ತಿಲ್ಲ ನಾನು, ಒಂದು 20 ನಿಮಿಷ 30 ನಿಮಿಷದ ತನಕ ಮಾಡಿ ಅಂತ ಇಲ್ಲ. ಅಟ್ಲೀಸ್ಟ್ 8 ರಿಂದ 10 ನಿಮಿಷ ಅಷ್ಟಾದ್ರೂ ನೀವು ಡ್ಯೂರೇಷನ್ ಇಟ್ಕೊಂಡಿದ್ದೀರಾ ವಿಡಿಯೋದು ಅಂತಂದ್ರೆ ಅದರಲ್ಲಿ ನಿಮ್ಗೆ ಆವರೇಜ್ ವ್ಯೂ ಡ್ಯೂರೇಷನ್ ಬಂದ್ಬಿಟ್ಟು 3 ನಿಮಿಷ ಅಥವಾ 4 ನಿಮಿಷ ಇಷ್ಟಾದ್ರೂ ನಿಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ಏನಾದ್ರು ನೋಡ್ತಿದ್ದಾರೆ ಅಂತಂದ್ರೆ 4 ನಿಮಿಷ ಅಂತಾದ್ರೂ ಆವರೇಜ್ ವ್ಯೂ ಡ್ಯೂರೇಷನ್ ತೋರಿಸುತ್ತೆ ಆಯ್ತಾ. ಅಟ್ಲೀಸ್ಟ್ ಮುಕ್ಕಾಲ್ ಭಾಗ ನೋಡ್ತಿದ್ರು ಅಂದ್ರೂ ಒಂದು 3 ನಿಮಿಷನಾದ್ರೂ ತೋರಿಸುತ್ತೆ. ಅಷ್ಟು ಬರ್ತಿದೆ ನಿಮ್ಗೆ ಆವರೇಜ್ ವ್ಯೂ ಡ್ಯೂರೇಷನ್, ಅಷ್ಟು ಕಾಣಿಸ್ತಿದೆ ಅಂತಂದ್ರೆ ನಿಮ್ಮ ವಿಡಿಯೋಗೆ ವ್ಯೂಸ್ ಚೆನ್ನಾಗೇ ಬರುತ್ತೆ. ಅದು ಚೆನ್ನಾಗಿ ಹೋಯ್ತು ಅಂತಂದ್ರೆ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗತ್ತೆ ಆಯ್ತಾ. ಇದು ತುಂಬಾ ಜನ ಮಾಡಲ್ಲ. ಅಂದ್ರೆ ಬೇರೆಯವರು ಹೇಳೋದು ಹಂಗೆ ಇರುತ್ತೆ, ತುಂಬಾ ಲೆಂತ್ ಮಾಡಬೇಡ, ಲೆಂತ್ ಮಾಡಿದ್ರೆ ಯಾರು ನೋಡಲ್ಲ ಅಂತ ಅಂದ್ಬಿಟ್ಟು. ಹಂಗಲ್ಲ, ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ 100% ನೋಡ್ತಾರೆ. ನಾನು ನಿನ್ನೆ ವಿಡಿಯೋದಲ್ಲೂ ಹೇಳಿದೆ, ನನಗೆ ಲೈವ್ ಮಾಡೋಕ್ ಮುಂಚೆನೆ 1500 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿತ್ತು ಲೈವ್ ವಿಡಿಯೋಗಳಿಂದ ಅಂತ ಅಂದ್ಬಿಟ್ಟು. ಹೆಂಗೆ ಅಂತಂದ್ರೆ ನಾನು ಕೂಡ ಲಾಂಗ್ ವಿಡಿಯೋಗಳನ್ನ ತುಂಬಾ ಲೆಂತ್ ಅಲ್ಲಿ ಹಾಕ್ತಿದ್ದೆ. ತುಂಬಾ ಅಂತಂದ್ರು 20 ರಿಂದ 30 ನಿಮಿಷದ ತನಕ ನಾನು ವಿಡಿಯೋ ಬರ್ಬೇಕು, ಅಷ್ಟು ಲೆಂತ್ ಅಲ್ಲಿ ನಾನು ಮಾಡ್ತಾ ಇದ್ದೆ ಡೈಲಿ ವ್ಲಾಗ್ಗಳನ್ನ ಆಯ್ತಾ. ಅದಕ್ಕೇನಾದ್ರೂ ಒಂದು 100-150 ವ್ಯೂಸೇ ಬಂದ್ರೂನು ಅದ್ರಲ್ಲೇ ನನಗೆ ಒಂದು 10 ಅವರ್ ವಾಚ್ ಅವರ್ ಬಂದ್ಬಿಡ್ತಾ ಇತ್ತು. ಅಷ್ಟು ಬಂದಿದ್ದಕ್ಕೆ ನಾನು 1500 ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ತರ ಕಂಟೆಂಟ್ ಮಾಡ್ತಿದ್ದೀರಾ, ಅದ್ರಲ್ಲಿರೋ ವಿಷಯ ನೀವು ಯಾವ ತರ ಹೇಳ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲೂ ಬೋರ್ ಓಡಿಸ್ತೀರಾ, ನೀವು ಏನು ಹೇಳೋ ವಿಷಯನ ಚೆನ್ನಾಗಿ ಹೇಳ್ತಿದ್ದೀರಾ ಅಂತಂದ್ರೆ ನೀವು 20 ನಿಮಿಷ 30 ನಿಮಿಷ 40 ನಿಮಿಷ 1 ಅವರ್ ತನಕ ಹಾಕೊಂಡ್ರು ಕೂಡ ನೋಡೋರು ನೋಡ್ತಾರೆ. ನೀವು ಶುರುವಿನಲ್ಲಿ ಅದಕ್ಕೇನಾದ್ರೂ ಬೋರ್ ಆಗೋ ತರ ಮಾಡಿದೀರಾ ಅಂತಂದ್ರೆ ಬೇಗ ಏನೋ ಸ್ಕಿಪ್ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅಷ್ಟೇನೆ. ಅಷ್ಟು ಬಿಟ್ಟು ಇನ್ನೇನು ಇಲ್ಲ. ನೀವು ಆವರೇಜ್ ವ್ಯೂ ಡ್ಯೂರೇಷನ್ ತಲೆನಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ 8 ರಿಂದ 10 ನಿಮಿಷ ಇದನ್ನ ಮಿನಿಮಮ್ ಆಗಿ ಇಟ್ಕೊಳ್ಳಿ. ಅದಕ್ಕೂ ಕಮ್ಮಿ ವಿಡಿಯೋನ ಮಾಡಕ್ ಹೋಗ್ಬೇಡಿ. ಅದಕ್ಕೂ ಕಮ್ಮಿ ಮಾಡಿದ್ರಿ ಅಂತಂದ್ರೆ ಸುಮ್ನೆ ವೇಸ್ಟ್ ಆಗುತ್ತೆ ಅಷ್ಟೇನೆ. ಅವಾಗ್ಲೇ ಹೇಳ್ದಂಗೆ ಅದಕ್ಕೆ ವಾಚ್ ಅವರ್ಸ್ ಬರಲ್ಲ. ಮಾನಿಟೈಸೇಷನ್ ಏನಾದ್ರೂ ಆಗಿರೋರು ಅಷ್ಟೇನೆ, ನೀವು ಅದಕ್ಕೂ ಕಮ್ಮಿ. ಈಗ ನಾನು ಮಾಡ್ತೀನಿ ಒಂದೊಂದ್ಸರಿ 6 ನಿಮಿಷ 7 ನಿಮಿಷದ್ದು, ಯಾಕಂದ್ರೆ ಅದ್ರಲ್ಲಿ ವಿಷಯ ಅಷ್ಟೇ ಇರುತ್ತೆ. ನಾನು ತುಂಬಾ ಹೇಳಕ್ ಆಗಲ್ಲ. ಅವಾಗ ನಾನು ಅಷ್ಟೇ ಮಾಡ್ಬೇಕಾಗತ್ತೆ. 5 ನಿಮಿಷ 6 ನಿಮಿಷ 7 ನಿಮಿಷ ಇಷ್ಟು ಮಾಡಿದಾಗ ಏನಾಗುತ್ತೆ ಅಂದ್ರೆ ಮಧ್ಯದಲ್ಲಿ ಆಡ್ಗಳು ಬರಲ್ಲ. ಒಂದು ಆಡ್ ಆದ್ರೂ ಬರ್ಬೇಕು, ಮಿಡ್ರೋಲ್ ಆಡ್ ಬರ್ಬೇಕು ಅಂತಂದ್ರೆ ಮಿನಿಮಮ್ 8 ನಿಮಿಷ ಆದ್ರೂ ಇರ್ಬೇಕು ವಿಡಿಯೋ ಡ್ಯೂರೇಷನ್ ಆಯ್ತಾ. ಹಂಗಿದ್ದಾಗ ಮಾತ್ರನೇ ಒಂದಾದ್ರೂ ಆಡ್ ಬರುತ್ತೆ. ಈಗ ಹಂಗನ್ಬಿಟ್ಟು ನಾನು ಆಡ್ಗೋಸ್ಕರ ಹೇಳ್ಕೊಂಡು ವಿಡಿಯೋನ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟೇನೆ ಮಾಡೋಕ್ಕಾಗತ್ತೆ ಅಲ್ವಾ. ಹಾಗಾಗಿ ಮಾನಿಟೈಸೇಷನ್ ಆಗಿರೋರು ಅಷ್ಟೇನೆ ನೋಡ್ಕೊಳ್ಳಿ. ನಿಮ್ಮ ವಿಡಿಯೋದಲ್ಲಿ ಕಂಟೆಂಟ್ ಇತ್ತು ಅಂತಂದ್ರೆ ನೀವು 8 ರಿಂದ
15 ನಿಮಿಷ ವಿಡಿಯೋನು ಇದೆ ಅಂತಂದ್ರೆ, ವಿಷಯ ಇದೆ ಅಂತಂದ್ರೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಆಡ್ ರನ್ ಆಗೋದು ಏನು ಹೇಳ್ದೆ ಅಲ್ಲ ನಾನು, ಮಿಡ್ರೋಲ್ ಆ್ಯಡು, ಅದು ಬಂದ್ಬಿಟ್ಟು ನಿಮಗೆ 8 ನಿಮಿಷದಿಂದ 15 ನಿಮಿಷದ ತನಕ ನೀವು ವಿಡಿಯೋ ಮಾಡಿದ್ರು ಅದು ಮಧ್ಯದಲ್ಲಿ ಬರೋದು ಒಂದೇ ಆ್ಯಡೇನೆ. ನೀವು 20 ನಿಮಿಷ ದಾಟಿದ್ದೀರಾ ಅಂತಂದ್ರೆ ಮಧ್ಯದಲ್ಲಿ 2 ಆ್ಯಡ್ಗಳು ಬರುತ್ತೆ. ಇಲ್ಲ ಅನ್ನೋದಾದ್ರೆ ನಿಮಗೆ ಒಂದೇ ಆ್ಯಡ್ ಬರೋದು. ಹಾಗಾಗಿ ನೀವು ಏನೋ 8 ನಿಮಿಷದಿಂದ 15 ನಿಮಿಷದ ಒಳಗಡೆ ಅಷ್ಟು ಡ್ಯೂರೇಷನ್ ಇಟ್ಕೊಂಡು ಅಷ್ಟವರೆಗೂ ಇದೇ ವಿಷಯ ಅಂತಂದ್ರೆ ಮಾಡಿ. ಇಲ್ಲ ಅನ್ನೋದಾದ್ರೆ ಆದಷ್ಟು ಕಮ್ಮಿ ಮಾಡಿಬಿಟ್ಟು ಸ್ಟಾಪ್ ಮಾಡಿ, ಆಯ್ತಾ? ಈ ತರ ಇರುತ್ತೆ ಟೈಮಿಂಗ್ಸ್ದು. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಮ ವಿಷಯ, ನಿಮ್ಮ ವಿಡಿಯೋ, ಅದ್ರ ಮೇಲೆ ಆ ಕಂಟೆಂಟು, ನೀವು ಹೇಳ್ತಿರೋ ವಿಷಯ, ನೀವು ಹೇಳ್ತಿರೋ ಪ್ರೆಸೆಂಟ್ ಮಾಡ್ತಿರೋ ಸ್ಟೈಲು, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಏನು ವಿಡಿಯೋ ಲೆಂತ್ ಎಷ್ಟು ಹಾಕ್ಬೇಕು ಅಂತ ಅಂದ್ಬಿಟ್ಟು. ಸಾಧ್ಯ ಆದಷ್ಟು ತುಂಬಾ ಕಮ್ಮಿ ಮಾಡಕ್ ಹೋಗ್ಬೇಡಿ. 1 ನಿಮಿಷ 2 ನಿಮಿಷ 3 ನಿಮಿಷ ಅದು ಮಾಡಕ್ ಹೋಗ್ಬೇಡಿ, ವೇಸ್ಟ್ ಆಗುತ್ತೆ. ಮಾಡೋದಿದ್ರೆ ಅಟ್ಲೀಸ್ಟ್ 8 ರಿಂದ 10 ನಿಮಿಷ ಮಾಡ್ಕೊಳ್ಳಿ, ಆಯ್ತಾ? ಇದಾದ್ಮೇಲೆ ಕಮೆಂಟ್ ಬಗ್ಗೆ ಹೇಳ್ದೆ ಅಲ್ಲ ನಾನು, ಈ ಕಮೆಂಟೇ ಬೆಳಗ್ಗೆ ಬಂದಿದ್ದು ಅನ್ನಪೂರ್ಣ ಅನ್ನೋರ್ದು. ಆ ಕಮೆಂಟ್ ಬಂತು, ಅದು ನೋಡಿದೆ ನಾನು. ರಿಪ್ಲೈ ಮಾಡೋಷ್ಟೊತ್ತಿಗೆ ಕಮೆಂಟೇ ರಿಮೂವ್ ಆಗೋಯ್ತು. ಗೊತ್ತಿಲ್ಲ ಅವರೇ ರಿಮೂವ್ ಮಾಡಿದ್ರು, ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಅವ್ರೇನಾದ್ರು ವಿಡಿಯೋನ ನೋಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಈ ಕಮೆಂಟ್ ಬಗ್ಗೆ ಉತ್ತರ ಹೇಳ್ಬಿಡ್ತೀನಿ ನೋಡಿ. ಸಿಸ್ಟರ್, ನನ್ನ ಚಾನಲ್ನಲ್ಲಿ ಡೈಲಿ ವ್ಲಾಗ್ ಹಾಕ್ತಾ ಇದ್ದೀನಿ, ಆದರೂ ಒಂದು ವ್ಯೂ ಕೂಡ ಬರಲ್ಲ. 10 ಅವರ್ ಆದರೂ ಕೂಡ ಒಂದು ವ್ಯೂ ಬರಲ್ಲ. ಏನು ಕಾರಣ ಸಿಸ್ಟರ್, ಸ್ವಲ್ಪ ತಿಳಿಸ್ತೀರಾ ಅಂತ ಕೇಳಿದ್ರು ಅವರು. ಅವ್ರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ನನಗೆ. ಓಕೆ, ಇವಾಗ ನಿಮ್ಮ ವಿಡಿಯೋ ನೀವು ಹಾಕ್ತಾ ಇದ್ದೀರಾ ಸರಿ, ಡೈಲಿ ವ್ಲಾಗ್ಗಳನ್ನ ಮಾಡ್ತಾ ಇದ್ದೀರಾ. ಆ ವ್ಲಾಗ್ಗೆ ನೀವು ಟೈಟ್ಲು, ತಮ್ನೇಲು ಇದನ್ನೆಲ್ಲಾನು ಹಾಕ್ತಾ ಇದ್ದೀರಾ, ಅದನ್ನು ನೋಡ್ಬೇಕಾಗತ್ತೆ. ಒಂದು ವ್ಯೂ ಬರ್ತಾ ಇಲ್ಲ ಅಂತಂದ್ರೆ ನೀವು ಏನೋ ಟೈಟ್ಲನ್ನ ಸರಿಯಾಗಿ ಬರೀತಾ ಇಲ್ಲ, ನೋಡೋ ತರ ಯಾರಾದ್ರೂ ಕ್ಲಿಕ್ ಮಾಡೋ ತರ ಬರೀತಾ ಇಲ್ಲ ನೀವು. ಜೊತೆನಲ್ಲಿ ನಿಮ್ಮ ವಿಡಿಯೋಗೆ ಏನೋ ಕೀವರ್ಡ್ಸ್ಗಳು, ಹ್ಯಾಶ್ ಟ್ಯಾಗ್ ಹಾಕಿದ್ರೆ ಮಾತ್ರ ಸ್ವಲ್ಪ ವ್ಯೂಸ್ ಬರುತ್ತೆ, ಆಯ್ತಾ? ಹಂಗಂತ ಹ್ಯಾಶ್ ಟ್ಯಾಗ್ ಹಾಕಿದ ತಕ್ಷಣನೇ ಬರುತ್ತೆ ಅಂತಲ್ಲ. ನಿಮ್ಮ ವಿಡಿಯೋಗೆ ರಿಲೇಟೆಡ್ ಆಗಿ 1-2 ಹ್ಯಾಶ್ ಟ್ಯಾಗ್ ಆದ್ರೂ ಹಾಕ್ಬೇಕಾಗತ್ತೆ, ಕೀವರ್ಡ್ಸ್ಗಳನ್ನ ಹಾಕ್ಬೇಕಾಗತ್ತೆ, ಟ್ಯಾಗ್ಸ್ಗಳನ್ನ ಹಾಕ್ಬೇಕಾಗತ್ತೆ. ಹಂಗಿದ್ದಾಗ ನಿಮ್ಮ ವಿಡಿಯೋಗೆ ವ್ಯೂಸ್ ಬರುತ್ತೆ. ಇನ್ನೂ ನಿಮ್ದೇನಾದ್ರೂ ಚಾನಲ್ ಹೊಸದು ಈಗಷ್ಟೇ ಶುರು ಮಾಡ್ಕೊಂಡಿದೀನಿ ಅನ್ನೋದಾದ್ರೆ ವಿಡಿಯೋಗೆ ವ್ಯೂಸ್ ಬರೋದು ಸ್ವಲ್ಪ ಕಮ್ಮಿನೇನೆ, ನಿಧಾನನೇ ಆಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ 1, 2, 3 ಬರೋದು. ಅದಕ್ಕೆ ಮೀರಿ ಏನು ವ್ಯೂಸ್ ಹೋಗ್ಬಿಡಲ್ಲ ಒಂದೇ ಸಲ. ಅದ್ರ ಜೊತೆನಲ್ಲಿ ನಿಮಗೆ ವಿಡಿಯೋ ವ್ಯೂಸ್ ಬರಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಕೀವರ್ಡ್ಸು, ಹ್ಯಾಶ್ ಟ್ಯಾಗ್ಸು ಇದೆಲ್ಲ ಮಾಡ್ಬೇಕಾಗತ್ತೆ. ಜೊತೆನಲ್ಲಿ ಟೈಟ್ಲು, ತಮ್ನೇಲ್ ಚೆನ್ನಾಗಿತ್ತು ಅಂತಂದ್ರೇನೆ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡೋದು ಯಾರಾದ್ರೂ. ನೀವು ತಮ್ನೇಲ್ ಹಾಕ್ತಿದಿರೋ ಇಲ್ವೋ ಅದನ್ನು ನೋಡ್ಬೇಕು ಅಲ್ವಾ? ಅದನ್ನ ನೋಡ್ಕೊಳ್ಳಿ. ಅದನ್ನ ಓಪನ್ ಮಾಡಿ ನಿಮ್ ಚಾನಲ್ ನೋಡೋಣ ಅಂತಂದ್ರೆ ಅದು ಕೂಡ ಆಗ್ಲಿಲ್ಲ ನನ್ಗೆ. ನೀವು ಕೇಳಿದಿರಲ್ವಾ, ಹಂಗಾಗಿ ಹೇಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಅವೆಲ್ಲ ಚೆಕ್ ಮಾಡ್ಕೊಳ್ಳಿ. ತಮ್ನೇಲ್ ಮಾಡಕ್ ಬರಲ್ಲ ಅನ್ನೋದಾದ್ರೆ ನಾನು ಆಲ್ರೆಡಿ ತಮ್ನೇಲ್ನ ChatGPT ಯೂಸ್ ಮಾಡ್ಕೊಂಡು ಮಾಡೋದು ಹೆಂಗೆ ಅಂತ ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ ಮಾಡ್ಕೊಳ್ಳಿ. ಅಟ್ರಾಕ್ಟಿವ್ ಆಗಿ ತಮ್ನೇಲ್ಗಳನ್ನ ಹಾಕಿದಾಗ ಕ್ಲಿಕ್ಸ್ ಬರುತ್ತೆ, ಆಯ್ತಾ? ಇನ್ನು ಏನೋ ಟೈಟ್ಲನ್ನ ಸರಿಯಾಗಿ ಬರೀರಿ. ಅದು ಬರೆಯಕ್ ಗೊತ್ತಿಲ್ಲ ಅಂತಂದ್ರೆ ಅದನ್ನು ChatGPT ಯೂಸ್ ಮಾಡ್ಕೊಂಡೆ ಹೆಂಗ್ ಬರಿಬೋದು ಅಂತ ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡ್ಕೊಂಡು ನೀವು ಬರಿಬೋದು. ಟ್ರೈ ಮಾಡಿ. ಮತ್ತೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಮೊದಲನೇದಾಗಿ ಇವತ್ತು ಒಂದು ವಿಡಿಯೋ ಹಾಕ್ಬಿಟ್ಟು ಇನ್ನೊಂದು ವಾರಕ್ಕೋ ತಿಂಗಳಿಗೋ ಒಂದು ವಿಡಿಯೋ ಹಾಕಿದ್ರೆ ನಿಮಗೆ ವಿಡಿಯೋಗೆ ವ್ಯೂಸ್ ಬರಲ್ಲ, ಆಯ್ತಾ? ಇದನ್ನ ತಲೆನಲ್ಲಿ ಇಟ್ಕೊಳ್ಳಿ. ನೀವು ಡೈಲಿ ವಿಡಿಯೋ ಹಾಕಿದ್ರೆ ಮಾತ್ರನೇ ವಿಡಿಯೋಗೆ ವ್ಯೂಸ್ ಬರುತ್ತೆ. ಡೈಲಿ ವ್ಲಾಗ್ಸ್ ಹಾಕ್ತಾ ಇದ್ದೀನಿ ಅಂತಿದ್ದೀರಾ, ಡೈಲಿ ವ್ಲಾಗ್ಸ್ ಡೈಲಿ ಹಾಕ್ತಿದ್ದೀರಾ ಅಥವಾ ಡೈಲಿ ವ್ಲಾಗ್ಸ್ ಹಾಕ್ತಿದ್ದೀರಾ? ನನಗೆ ಅದು ಅರ್ಥ ಆಗ್ಲಿಲ್ಲ. ಡೈಲಿ ಹಾಕ್ತಿದ್ದೀನಿ ಅಂತಂದ್ರೂ ಕೂಡ ನಿಮ್ಗೆ ಒಂದು ವ್ಯೂಸ್ ಬರ್ತಾ ಇಲ್ಲ ಅಂತಂದ್ರೆ ನೀವು ಇವನ್ನೆಲ್ಲ ಚೆಕ್ ಮಾಡ್ಕೊಬೇಕಾಗತ್ತೆ. ಚೆಕ್ ಮಾಡಿ. ಮತ್ತೆ ಏನು ಚಾನಲ್ದು ಇದು ಕ್ರೋಮ್ ಬ್ರೌಸರ್ ಅಲ್ಲಿ ಚಾನಲ್ ಸೆಟ್ಟಿಂಗ್ಸ್ಗಳನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಚಾನಲ್ಗೆ ನಮ್ಮ ಚಾನಲ್ ಕಂಟೆಂಟ್ ಏನು, ಆ ಕಂಟೆಂಟ್ಗೆ ನಾವು ತಕ್ಕನಂಗೆ ಕೀವರ್ಡ್ಸು, ಟ್ಯಾಗ್ಸ್ಗಳನ್ನ ಚಾನಲ್ ಅಲ್ಲಿ ಹಾಕಿದ್ದೀರಾ ಅದನ್ನ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದಾದ್ರೆ ಫಸ್ಟ್ ಅಲ್ಲಿ ಚೆಕ್ ಮಾಡಿ. ನಿಮ್ಮ ವಿಡಿಯೋಗೆ ಹಾಕೋದಕ್ಕಿಂತ ಏನು ನಿಮ್ಮ ಚಾನಲ್ಗೆ ಹಾಕ್ಬೇಕಾಗಿರೋದು. ಇವಾಗ ನನ್ನ ಚಾನಲ್ ವ್ಲಾಗು ಅಂತಂದ್ರೆ ವ್ಲಾಗ್ಗೆ ರಿಲೇಟೆಡ್ ಆಗಿರೋ ಏನು ಟ್ಯಾಗ್ಸ್ಗಳು, ಒಂದಷ್ಟು ಸೆಟ್ಟಿಂಗ್ಗಳಿದಾವೆ. ಆ ಸೆಟ್ಟಿಂಗ್ಗಳನ್ನ ನೀವು ಮಾಡಿರಲ್ಲ. ನಿಮ್ಮ ಕಂಟೆಂಟ್ ಯಾವುದು, ಅದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡಿರಲ್ಲ, ಮತ್ತೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡಿರಲ್ಲ. ಇವನ್ನೆಲ್ಲನೂ ಮಾಡ್ಬೇಕಾಗತ್ತೆ. ಅದು ಗೊತ್ತಿಲ್ಲ ಅನ್ನೋದಾದ್ರೆ ಅದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿ. ನಂದೇ ಅಂತಲ್ಲ, ಯಾರು ಬೇಕಾದ್ರೂ ಮಾಡಿರ್ತಾರೆ. ಅದು ತುಂಬಾ ಜನದ ವಿಡಿಯೋಗಳಿದೆ ಚಾನಲ್ ಸೆಟ್ಟಿಂಗ್ದು, ಅದನ್ನು ನೋಡ್ಕೊಳ್ಳಿ. ಅವನ್ನೆಲ್ಲ ಮಾಡ್ಕೊಂಡಾಗ್ಲೇ ನಿಮ್ಮ ವಿಡಿಯೋಗೆ ವ್ಯೂಸ್ ಬರೋದು. ಒಂದು ವ್ಯೂಸ್ ಬರ್ತಿಲ್ಲ ಅಂದ್ರೆ ನೀವು ಕ್ರೋಮ್ ಬ್ರೌಸರ್ ಅಲ್ಲಿ ಏನೋ ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸುಮ್ಮನೆ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಹಾಗಾಗಿ ವಿಡಿಯೋಗೆ ವ್ಯೂಸ್ ಬರ್ತಾ ಇರಲ್ಲ. ಓಕೆನಾ? ಫಸ್ಟ್ ಅದನ್ನ ಚೆಕ್ ಮಾಡ್ಕೊಳ್ಳಿ, ಆಯ್ತಾ? ಇನ್ನು ಅದಾದ್ಮೇಲೆ ಇನ್ನೊಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು, ಏನು ನಮಸ್ಕಾರ ಅಕ್ಕ, ಡೈಲಿ ಲಾಗ್ ಮಾಡಬೇಕು, ಹೇಗ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಕ್ಕ. ನಮ್ಮ ಮನೇಲಿ 28 ಜನ ಇದೀವಿ, ಹೇಗ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಕ್ಕ, ಪ್ಲೀಸ್ ಹೆಂಗೆ ಮಾಡಬೇಕು ಅಕ್ಕ, ನನಗೆ ಧೈರ್ಯ ಬರುವ ಹಾಗೆ ಏನಾದರೂ ಹೇಳು ಅಕ್ಕ ಅಂತ ಕೇಳಿದ್ರು, ಆಯ್ತಾ? ಅವ್ರಿಗೆ ಕಮೆಂಟಲ್ಲಿ ಕೇಳಿದೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂದರೆ ನಿಮ್ಮ ಕಮೆಂಟ್ ಶೋ ಮಾಡ್ಕೊಂಡು ನಾನು ವಿಡಿಯೋ ಮಾಡಿ ಹೇಳ್ಬೋದಾ ಅಂತ. ಅವ್ರು ರಿಪ್ಲೈ ಏನು ಮಾಡಲಿಲ್ಲ.
ಓಕೆ ನಾನು ಇದರಲ್ಲೇ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ನಿಮಗೆ 28 ಜನ ಮನೆಯಲ್ಲಿ ಇದ್ದಾರೆ ಅಂತಂದ್ರೆ ನಿಮ್ಗೆ ಅದೇ ಒಂದು ಕಂಟೆಂಟು, ಆ ಕಂಟೆಂಟ್ ಇಟ್ಕೊಂಡೆ ನೀವು ಆರಾಮಾಗಿ ವಿಡಿಯೋನ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾರ್ದು ಏನು ಪ್ರಾಬ್ಲಮ್ಸ್ ಇಲ್ಲ, ಯಾರು ವಿಡಿಯೋದಲ್ಲಿ ಬರೋದಕ್ಕೆ ಅನ್ಕಂಫರ್ಟಬಲ್ ತೋರ್ಸಲ್ಲ ಅನ್ನೋದಾದ್ರೆ ನೀವು ಆರಾಮಾಗಿ ವಿಡಿಯೋನ ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ಅಷ್ಟು ಕಂಟೆಂಟ್ ಸಿಗುತ್ತೆ ಮನೆಯಲ್ಲಿ. ನೀವು 28 ಜನ ಇದ್ದೀರಾ ಅಂತಂದ್ರೆ ನೀವು ದಿನಕ್ಕೊಂದೊಂದು ಚಾಲೆಂಜ್ ವಿಡಿಯೋಗಳನ್ನ ಮಾಡ್ಬೋದು. ಡೈಲಿ ನಿಮ್ಮ 28 ಜನದ ಮನೆಯಲ್ಲಿ ಹೆಂಗಿರುತ್ತೆ ಡೈಲಿ ರೊಟೀನ್ಗಳು ಇವನ್ನ ತೋರಿಸ್ಕೊಂಡು ನೀವು ವಿಡಿಯೋಗಳನ್ನ ಮಾಡ್ಬೋದು. ನಿಮ್ಮ ವಿಡಿಯೋಗಳಿಗೆ ಇನ್ನೂ ಚೆನ್ನಾಗಿ ವ್ಯೂಸ್ ಬರುತ್ತೆ. ನನಗೆ ಅನ್ಸಿದ ಮಟ್ಟಕ್ಕೆ ನಾನು ಹೇಳ್ತಿರೋದು 28 ಮೆಂಬರ್ಸ್ ನೀವು ಮನೆಯಲ್ಲಿ ಇದ್ದೀರಾ ಅಂತಂದ್ರೆ ಅಷ್ಟು ಚೆನ್ನಾಗಿ ಕಂಟೆಂಟ್ ಸಿಗುತ್ತೆ ನಿಮ್ಗೆ. ಅಷ್ಟು ಜನಕ್ಕೆ ಅಡಿಗೆ ಮಾಡೋದು ಹೆಂಗೆ, ಅಷ್ಟು ಜನಕ್ಕೆ ಮನೆಯಲ್ಲಿ ಕೆಲಸಗಳು ಹೆಂಗೆ, ಅವೆಲ್ಲ ನೀವು ನಿಮ್ದೇನಾದ್ರು ತೋಟ ಹೊಲ ಇತ್ತ ಅದ್ರ ಬಗ್ಗೆನೂ ನೀವು ವಿಡಿಯೋಗಳನ್ನ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿ ವ್ಯೂಸ್ ಬರುತ್ತೆ. ಮಾಡಿ ಆಯ್ತಾ. ನಾನು ಇದನ್ನ ಹೇಳ್ಬೇಕು ಅಂತಾನೆ ಅದಕ್ಕೆ ಹೇಳ್ತಾ ಇದ್ದೀನಿ. 28 ಜನ ನೀವು ಮನೆಯಲ್ಲಿ ಇದ್ದೀರಾ ಅಂತಂದಾಗ ನಿಮಗೆ ದಿನಕ್ಕೊಂದೊಂದು ಕಂಟೆಂಟ್ಗಳು ಹುಟ್ಕೊಳ್ಳುತ್ತೆ ಮನೆಯಲ್ಲಿ. ಆರಾಮಾಗಿ ನೀವು ವಿಡಿಯೋಗಳನ್ನ ಮಾಡ್ಬೋದು. ನಿಮಗೆ ವಿಡಿಯೋ ಮಾಡೋದಕ್ಕೆ ಭಯ ಇದೆ ಅಂತಂದ್ರೂ ಕೂಡ ಟ್ರೈ ಮಾಡಿ. ಫಸ್ಟ್ 1-2 ಸಲ ಕ್ಯಾಮ್ರಾನ ಇಟ್ಕೊಂಡು ಮಾತಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಮಾತಾಡ್ತಾ ಒಂದು ವಾರ ಭಯ ಅನಿಸ್ಬೋದು ಅಷ್ಟೇ. ಬಿಟ್ರೆ ಅದಾದ್ಮೇಲೆ ನೀವೇ ಆಟೋಮೆಟಿಕ್ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀರಾ. ಇನ್ನು ತುಂಬಾ ಚೆನ್ನಾಗಿ ಕಂಟೆಂಟ್ ಸಿಗುತ್ತೆ ನಿಮ್ಗೆ ಆಯ್ತಾ. ನನಗೆ ಇದು ತುಂಬಾ ಇಷ್ಟ ಆಯ್ತು ನಿಮ್ಮ ಕಮೆಂಟು, ಹಾಗಾಗಿ ನಾನು ಇವಾಗ ಹೇಳ್ತಾ ಇರೋದು ಮಾಡಿ. ಧೈರ್ಯ ಏನು ಕೊಡೋದೇನು ಇಲ್ಲ, ನಾನು ಧೈರ್ಯ ನಿಮ್ಮಲ್ಲೇ ಇರುತ್ತೆ. ನೀವು ಒಂದ್ಸಲಿ ಮನಸ್ಸು ಮಾಡ್ಬೇಕು ಅಷ್ಟೇನೇನೆ. ಇನ್ನೂ ಟೈಮ್ ವೇಸ್ಟ್ ಮಾಡ್ಕೊಂಡು ಕಾಯ್ಕೊಂಡು ಕುತ್ಕೊಬೇಡಿ. ಅದು ಇದು ಕ್ವೆಶನ್ಗಳನ್ನ ಕೇಳ್ಕೊಂಡು ಶುರು ಮಾಡ್ಬಿಡಿ. ಆಗೋಗ್ಬಿಡುತ್ತೆ. ಶುರು ಮಾಡ್ಬಿಡ್ಬೇಕು ಚಾನಲ್ನ, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ಕಂಟೆಂಟನ್ನ ಮಾಡಿ ಆಯ್ತಾ. ಬರುತ್ತೆ ನಿಮಗೂ ಕೂಡ ಏನೋ ಬೇಗ ವ್ಯೂಸು ಬರುತ್ತೆ, ಚೆನ್ನಾಗಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಬೇಗ ಮಾನಿಟೈಸೇಷನ್ ಆಗುತ್ತೆ. ನಾನು ಮುಂಚೆನೆ ಹೇಳಿದ್ದೀನಿ, ಇನ್ನು 5 ತಿಂಗಳು ಟೈಮ್ ಇರೋದು 4,000 ವಾಚ್ ಅವರ್ನ ಮುಗಿಸ್ಕೊಳಕ್ಕೆ. ಅದಾದ್ಮೇಲೆ 8,000 ವಾಚ್ ಅವರ್ ಬಂದ್ಬಿಡುತ್ತೆ. ನೀವು ಇನ್ನೂ ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ ಟೈಮ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇವಾಗಲೇ ಚಾನಲ್ ಸ್ಟಾರ್ಟ್ ಇದೆ, ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಕಂಟೆಂಟ್ನ ಮಾಡಿ. ತುಂಬಾ ಜನ ಮನೆಯಲ್ಲಿ ಇದ್ದೀರಾ, ನಿಮಗೆ ಕಂಟೆಂಟ್ 28 ಜನನು 28 ಕಂಟೆಂಟ್ಗಳು ಅಂತ ಅನ್ಕೊಳ್ಳಿ. ಅವಾಗ ನಿಮ್ಗೆ ಅವ್ರು ನೋಡ್ತಿದ್ರೆ ನಾನು ಯಾವ ತರ ಕಂಟೆಂಟ್ ಮಾಡ್ಬೋದು ಅನ್ನೋದು ನಿಮ್ ತಲೆನಲ್ಲಿ ಬರ್ತಾ ಹೋಗುತ್ತೆ ಆಯ್ತಾ. ಈ ತರ ಏನೋ ಧೈರ್ಯ ತಗೊಳ್ಳಿ, ಮಾಡಿ ಆಯ್ತಾ. ಧೈರ್ಯ ಕೊಡಿ ಅಂತ ಅಂದಿದ್ದೀರಾ, ನನಗೆ ಅನ್ಸಿದ್ದು ನಾನು ಹೇಳಿದ್ದೀನಿ. ಮಾಡಿ, ಆಗತ್ತೆ, ಎಲ್ಲ ಕೂಡ ಆಗತ್ತೆ, ಮಾಡಿ ಆಯ್ತಾ. ಇದು ಇವತ್ತಿನ ವಿಡಿಯೋ. ಕಮೆಂಟ್ಗಳ ಬಗ್ಗೆನೂ ಹೇಳಿದ್ದೀನಿ. ಕಮೆಂಟ್ಗಳು ಬಂದಿರೋದಕ್ಕೆ ವಿಡಿಯೋ ಮಾಡಿದ್ದೀನಿ. ಕಮೆಂಟ್ಗಳು ಇಲ್ಲದೆ ನಾನು ವಿಡಿಯೋನ ಮಾಡ್ತಾ ಇಲ್ಲ. ಕಮೆಂಟ್ ಇಲ್ಲದೆ ಸುಮ್ಮನೆ ಕಮೆಂಟ್ ಹೆಸರು ಹೇಳ್ಕೊಂಡು ವಿಡಿಯೋ ಮಾಡ್ತಾರೆ ಅಂತ ಅನ್ಕೊಂತಾರೆ. ಆ ಥರ ಏನೂ ಇಲ್ಲ. ನೋಡಿ, ಕಮೆಂಟ್ ಕೆಲವೊಂದು ಬರುತ್ತೆ, ಕೆಲವೊಂದು ರಿಮೂವ್ ಆಗೋಗ್ಬಿಡುತ್ತೆ. ನಾನು ನೋಡ್ತೀನಿ, ಆದರೆ ನನಗೆ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಲ್ಲ. ಇನ್ನು ಕೆಲವೊಂದು ಈ ಥರ ಕಮೆಂಟ್ಗಳು ಇರುತ್ತೆ. ನನ್ನ ವಿಡಿಯೋನ ಓಪನ್ ಮಾಡಿ ಅದರಲ್ಲಿರೋ ಕಮೆಂಟ್ಗಳನ್ನ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಕಮೆಂಟ್ ಬಂದಿದೆಯೋ ಇಲ್ವೋ. ಸುಮ್ಮನೆ ಮಾಡ್ತಿದ್ದೀನ. ಕೆಲವೊಬ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾರೆ ಕಮೆಂಟ್ಗಳನ್ನ ಆಯ್ತಾ. ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಅಲ್ಲ, ಅವ್ರ ಡೌಟ್ಸ್ಗಳನ್ನ ಇನ್ಸ್ಟಾಗ್ರಾಮಲ್ಲಿ ಬಂದು ಕೇಳ್ತಾರೆ. ಅಲ್ಲಿ ಅವರು ಆ ವಿಡಿಯೋ ರಿಲೇಟೆಡ್ ಏನು ಇಮೇಜ್ಗಳು ಇರುತ್ತೆ ಅಥವಾ ಸ್ಕ್ರೀನ್ಶಾಟ್ಗಳು ಇರುತ್ತೆ ಅಲ್ಲಿ ಕಳಿಸ್ಬಿಟ್ಟು ಕೇಳ್ತಾರೆ. ನಾನು ಯಾವುದೇ ಕಮೆಂಟ್ಗಳನ್ನು ಕೂಡ ವಿಡಿಯೋದಲ್ಲಿ ಶೋ ಮಾಡಲ್ಲ. ಮುಂಚೆ ಮಾಡ್ತಿದ್ದೆ. ಒಬ್ರು ನನಗೆ ತುಂಬಾ ಚೆನ್ನಾಗಿ ಪಾಠ ಕಲಿಸ್ಕೊಟ್ಬಿಟ್ರು, ಅವತ್ತೇ ಬಿಟ್ಟೆ ನಾನು. ಅವತ್ತಿಗೆ ಲಾಸ್ಟ್ ಮಾಡಿದೆ. ಇನ್ ಯಾರದೇ ಕಮೆಂಟ್ ಕೂಡ ನಾನು ವಿಡಿಯೋದಲ್ಲಿ ಶೋ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವರು ಕೂಡ ಇದೇ ತರ ಅವ್ರದ್ದೇನೋ ಪ್ರಾಬ್ಲಮ್ನೇ ಕೇಳ್ಕೊಂಡಿದ್ರು. ಪ್ರಾಬ್ಲಮ್ ಕೇಳಿದಾರಲ್ವಾ ಅಂತ ಅಂದ್ಬಿಟ್ಟು ನಾನು ಕಮೆಂಟ್ ನ ವಿಡಿಯೋದಲ್ಲಿ ಶೋ ಮಾಡ್ಕೊಂಡು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದು ಅವರು ಬೆಳಗಿಂದ ಸಂಜೆವರೆಗೂ ಬಿಟ್ಬಿಟ್ಟು ಸಂಜೆಗೆ ಅದನ್ನ ಏನೋ ರಿಪ್ಲೈ ಮಾಡ್ಬಿಟ್ಟು ಏನೋ ವಿಡಿಯೋನ ರಿಮೂವ್ ಮಾಡಿ ನನ್ನ ಪರ್ಮಿಷನ್ ಇಲ್ಲದೆ ನೀವು ಹೆಂಗ್ ವಿಡಿಯೋನ ಮಾಡಿದ್ರಿ ಅಂತ ಅಂದ್ಬಿಟ್ಟು ನನಗೆ ತುಂಬಾನೇ ಟಾರ್ಚರ್ ಕೊಟ್ಬಿಟ್ರು ಅವತ್ತು. ಹಾಗಾಗಿ ನನಗೆ ಅವತ್ತು ಬೇಜಾರಾಗೋಗಿದ್ದು. ಕೊನೆಗೆ ನಾನು ಅದು ವಿಡಿಯೋ ರಿಮೂವ್ ಮಾಡೋಕ್ಕಾಗಲ್ಲ, ನಾನು ವಿಡಿಯೋ ರಿಮೂವ್ ಮಾಡಲಿಲ್ಲ. ಆದರೆ ಅವ್ರ ಚಾನಲ್ದು ಏನು ತೋರಿಸಿದ್ದೆ ಅಲ್ಲ ಕಮೆಂಟು ಮತ್ತು ಅವ್ರ ಚಾನಲ್ ನೇಮ್ನ, ಅದನ್ನು ಮಾತ್ರ ಆ ಪಾಠನ ನಾನು ರಿಮೂವ್ ಮಾಡಿ ತೆಗೆದ್ಬಿಟ್ಟು ಅವತ್ತಿಗೆ ನಾನು ಏನು ಡಿಸೈಡ್ ಮಾಡಿಕೊಂಡೆ, ಇನ್ನು ಯಾರ ಕಮೆಂಟು ನಾನು ವಿಡಿಯೋದಲ್ಲಿ ಶೋ ಮಾಡಲ್ಲ, ಯಾರ ಚಾನಲ್ ನೇಮ್ಗಳನ್ನು ಹೇಳಬಾರ್ದು ಅಂತ ಅಂದ್ಬಿಟ್ಟು. ಹೇಳಿದ್ರೆ ಈ ಥರ ಆಗತ್ತೆ, ಈ ಥರ ಮಾಡ್ತಾರೆ ಅವರು. ಓಕೆ, ಅದು ಚೆನ್ನಾಗಿ ಪಾಠ ಕಲ್ತ್ಕೊಂಡೆ ಅವತ್ತು. ನಾನು ಅವತ್ತಿಂದನೇ ನಾನು ಕಮೆಂಟ್ಗಳನ್ನ ವಿಡಿಯೋದಲ್ಲಿ ಶೋ ಮಾಡಲ್ಲ. ಅಷ್ಟು ಬಿಟ್ಟು ಕಮೆಂಟೇ ಬರದೆ ನಾನು ವಿಡಿಯೋಗಳನ್ನ ಮಾಡಲ್ಲ. ಕಮೆಂಟ್ಗಳು ಬಂದಿರೋದಕ್ಕೆ ಅವ್ರು ಕೇಳೋ ಡೌಟ್ಸ್ಗಳಿಗೆ ವಿಡಿಯೋನ ಮಾಡೋದು. ಓಕೆನಾ, ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ನೋಡೋರಿಗೆ. ಓಕೆ, ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ವಿಡಿಯೋ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.